ಸಿದ್ದರಾಮಯ್ಯ ಅವರದ್ದು ನಿವೃತ್ತಿ ಸಮಯ, ನಿವೃತ್ತಿ ಆಗಲೇಬೇಕು. ಜನನೇ ಅವರನ್ನು ಮನೆಗೆ ಕಳಿಸಲು ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ನವರ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಎಂದು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಅಳಿವಿನಂಚಿನಲ್ಲಿದೆ, ಹೀಗಾಗಿ ಗಿಮಿಕ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ 28ಕ್ಕೆ 28 ಗೆದ್ದೇ ಗೆಲ್ತೀನಿ. ಮನೆಗೆ ನೀರು ಬರದಿದ್ದರೂ ಮೋದಿ ಮೇಲೆ ಹಾಕ್ತಾರೆ. ಒಂದೇ ಸಮುದಾಯಕ್ಕೆ 10,000 ಕೊಡ್ತೇನೆ ಅಂತಾರೆ. ದೇಶ ಒಡೆಯುವ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನವರು ಕೇವಲ ಬೆಂಗಳೂರು ಅಭಿವೃದ್ಧಿ ಆಗಲಿ ಎಂದರೆ ಇತರರು ಏನು ಮಾಡಬೇಕು? ಮೋದಿ ಅವರು ಕರ್ನಾಟಕದ ಪರವಿದ್ದಾರೆ. ಅಭಿವೃದ್ಧಿಗೆ ಎಲ್ಲ ಸಹಾಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಸುಮ್ಮನೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಚುನಾವಣೆ ಬರ್ಲಿ, ಸಿದ್ದರಾಮಯ್ಯ ಮನೆಗೆ ಬರ್ಲಿ ಅಂತ ಜನ ಕಾಯ್ತಿದ್ದಾರೆ. ಗ್ಯಾರಂಟಿ ಹಿಂಪಡೆಯುವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಅವ್ರದ್ದು ನಿವೃತ್ತಿ ಆಗಲೇಬೇಕು, ಜನನೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಏನು ಕಳೆದ 7 ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ 3 ತಿಂಗಳಕ್ಕೆ ಜನವಿರೋಧಿ ಸರ್ಕಾರ ಅಂತೇಳಿ ಅದು ಅಡೆಪಟ್ಟಿ ಕಟ್ಕೊಂತು. ನಾವು ಅಂಕಿಅಂಶಗಳ ಸಮೇತ ಇವರೇನು ಅಲ್ಲಿ ಡ್ರಾಮಾ ಕಂಪ್ನಿ ಟೋಟಲ್ ಟೀಮ್ ಬಂದಿತ್ತು. ನಾವು ಕರ್ನಾಟಕದ ಪರವಾಗಿದ್ದೀರಿ. ಕರ್ನಾಟಕದಲ್ಲಿ ಇವತ್ತೇನು ಡೆವಲಪ್ಮೆಂಟ್ ನಡೀತಾ ಇದೆ ಅದರಲ್ಲಿ 80% ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು. ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು CC ರಸ್ತೆಯಿಂದ ಹಿಡಿದು ಒಂದು ಮನೆಯಲ್ಲಿ ಕೊಡೋಂಥ ಜಲ್ ಜೀವನ್ ಮಿಷನ್ ಇದರಿಂದ ಹಿಡಿದು ಒಂದು ಟಾಯ್ಲೆಟಿಂದ ಹಿಡಿದು ಉಜ್ವಲ ಯೋಜನೆಯಿಂದ ಹಿಡಿದು ಆಯುಷ್ಮಾನ್ ಭಾರತ್ ಕಾರ್ಡಿಂದ ಹಿಡಿದು ಪ್ರತಿಯೊಂದೂ ಇವತ್ತೇನು ಹುಬ್ಳಿ ಟೌನ್ ಡೆವಲಪ್ಮೆಂಟ್ ಆಗಿದೆ ಪ್ರತಿಯೊಂದೂ ಸೆಂಟ್ರಲ್ ಗೌರ್ಮೆಂಟಿಂದನೇ ತಂದಿರ್ತಕ್ಕಂಥದ್ದನ್ನು UPA ಸರ್ಕಾರದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಮನಮೋಹನ್ ಸಿಂಗ್ ಅವರು 10 ವರ್ಷದಲ್ಲಿ 62,000 ಕೋಟಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಅವರು 2,82,000 ಕೋಟಿ ಹಣ ಕೊಟ್ಟಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೇನು ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು, ಆ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ. ಆ ವಾರಂಟಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಹಳ್ಳಿಗಳಲ್ಲಿ ಹೋಗಿ ಅವ್ರಿಗೆ 5 ಯೋಜನೆಗಳನ್ನು ಎಷ್ಟು ಜನಕ್ಕೆ ಬಂದಿದೆ ಅಂತ ಕೇಳಿದಾಗ ಒಂದು 5% ಜನಕ್ಕೂ ಬಂದಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ನಮಗೆ ಇದು ತೊಂದರೆ ಆಗ್ತಾಯಿದೆ. ಒಂದು ಅಕ್ಕಿ ಕೊಟ್ಟಿಲ್ಲ ಆದ್ರೂ ಅದು ಮೋದಿ ಅಂತ ಹೇಳ್ತಾರೆ. ಇವ್ರ ಮನೇಲಿ ನಲ್ಲಿಯಲ್ಲಿ ನೀರು ಬಂದಿಲ್ಲ ಆದ್ರೂ ಮೋದಿ ಅಂತ ಹೇಳ್ತಾರೆ. ಈ ಲೆಕ್ಕಾಚಾರದಲ್ಲಿ ಬರಗಾಲದಲ್ಲೂ ನಮ್ಮಲ್ಲಿ ಹಿಂದೆ ಯಡಿಯೂರಪ್ಪ ಸಾಹೇಬರು ಇರ್ಬೋದು, ಬೇರೆ ನಮ್ಮಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇರ್ಬೋದು, ಇವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾಗ ಬರ ಅಧ್ಯಯನಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕರ್ನಾಟಕದಿಂದ ಏನು ಶೇರ್ ಕೊಡಬೇಕು ಅದನ್ನು ಜನರು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ರಿ. 100 ಕೋಟಿನೂ ಹಣ ಕೊಟ್ಟಿಲ್ಲ ಇವರು. ಒಂದು ರೈತರಿಗೆ 2,000 ರೂಪಾಯಿ ಕೊಡೋದಕ್ಕೂ ಇವ್ರ ಹತ್ರ ಹಣ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವತ್ತೇನು ಡೆಲ್ಲಿಗೆ ಬಂದು ಅವರು ಲೀಡರ್ಸನ್ನ ಈ IND ಕೂಟ ಏನು ಇವಾಗ ಅದನ್ನು ಛಿದ್ರ ಆಗಿಬಿಟ್ಟಿದೆ. ಇವತ್ತು ಮಮತಾ ನರ್ಜಿ, ನಿತೀಶ್ ಕುಮಾರು ಮತ್ತು ಇವರೆಲ್ಲ ಕೇಜ್ರಿವಾಲ್ ಎಲ್ಲ ಸಪ್ರೇಟ್ ಆಗಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅಳಿವಿನಂಚಿನಲ್ಲಿದೆ ಕಾಂಗ್ರೆಸ್ಸು. ಈಗೇನೋ ಒಂದು ಗಿಮಿಕ್ ಮಾಡಬೇಕಂತೇಳಿ ಬರ್ತಾ ಇದ್ದಾರೆ. ಆದರೆ ಏನೇ ಮಾಡಿದ್ರೂ ಎಲೆಕ್ಷನಲ್ಲಿ ಅವರು ಸಕ್ಸಸ್ ಆಗೋಲ್ಲ. 28ಕ್ಕೆ 28 ನಮ್ಮ NDA ಏನು ಇದಿದೆ BJP ಇದೆ, ಅವ್ರು ನಾವು 100% ಗೆಲ್ಲೇ ಗೆಲ್ತೀರಿ. ಇವರು ಒಂದು ಕಮ್ಯುನಿಟಿಗೆ 10,000 ಕೋಟಿ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಕಮ್ಯುನಿಟಿ ಇದೆ, ಮುಸ್ಲಿಮ್ಸ್ ಇರ್ಬೋದು, ಗೌಡ ಇರ್ಬೋದು, ಲಿಂಗಾಯತರು ಇರ್ಬೋದು, ಕುರುಬ ಇರ್ಬೋದು, SC ಇರ್ಬೋದು, ST ಇರ್ಬೋದು, ನಾಯ್ಡುಸ್ ಇರ್ಬೋದು, ಪ್ರತಿಯೊಬ್ಬರೂ ಇದ್ದಾರೆ. ಇವರಿಗೆಲ್ಲ ಎಷ್ಟು ಕೋಟಿ ಕೊಡ್ತಾರೆ? ಇವ್ರ ಹತ್ರ ಹಣ ಇಲ್ಲದೆ ಯಾಕೆ ಈ ಥರ ಎಲ್ಲ ಇದು ಮಾಡ್ತಾರೆ? ಅವ್ರು ಯಾವುದಾದ್ರು ಒಂದು ದರ್ಗಾ ಇನ್ನೊಂದು ಮತ್ತೊಂದು ಅದು ಇದು ಮಾಡಬೇಕು, ಯಾವುದಾದ್ರು ಮುಸ್ಲಿಮ್ಸವ್ರಿಗೆ ಅಂದರೆ ಕೊಡ್ತಾರೆ. ಅವರು ನಮ್ಮ ದೇಶದ ಪ್ರಜೆಗಳು. ಅವರಿಗೆ ನೀವು 10,000 ಕೋಟಿ ಕೊಡೋದಕ್ಕಿಂತ ಎಲ್ಲ ಜಾತಿ ಜನಾಂಗಕ್ಕೂ ನೀವು ಕೆಲಸ ಕೊಡೋಂಥದ್ದು, ಅವ್ರು ಏನಾದರೂ ಡೆವಲಪ್ಮೆಂಟ್ಗೆ ಏನಾದರೂ ಕಾರ್ಖಾನೆಗಳು ಕಟ್ಟೋಂಥದ್ದು, ಈ ಕೆಲಸಗಳನ್ನು ಮಾಡಿ ದೇಶನ ಒಡೆಯೋಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಮಾಡ್ಕೊಂಡು ಹೋಗ್ತಾ ಇದೆ. ಅವರು DK ಸುರೇಶನು ಅದೇ ರೀತಿಯಲ್ಲೇ ಮಾಡಿರ್ತಕ್ಕಂಥ. ಅವ್ರು ಹೇಳಿದ್ದು ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಅಂತ ಮಾಡ್ತೀನಿ ಅಂತ ಹೋದರು. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇಡೀ ದೇಶದವ್ರದ್ದು ಹಕ್ಕಿದೆ. ಅದರಲ್ಲೇನು ಬೆಂಗಳೂರವರೆಲ್ಲ ಬೆಂಗಳೂರೇ ಡೆವಲಪ್ಮೆಂಟ್ ಆಗಬೇಕು, ಬೇರೆ ಕಡೆ ಹೋಗ್ಕೊಡ್ದು ಹಣ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬೇರೆ ಕಡೆಯವ್ರು ಏನು ಮಾಡ್ತಾರೆ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಒಂದು ಸೈನಿಕರು ಇರ್ಬೋದು, ಒಂದು ಟ್ರೈನ್ ಇರ್ಬೋದು, ಇನ್ನೊಂದು ಮತ್ತೊಂದು ಪ್ರತಿಯೊಂದಕ್ಕೂ ಈ ದೇಶದಲ್ಲಿರ್ತಕ್ಕಂಥ ತೆರಿಗೆ ಕಟ್ಟೋಂಥದ್ದು GST ಹಣನೇ ಬಳಕೆ ಆಗೋಂಥದ್ದು. ಸಿದ್ದರಾಮಯ್ಯನವರೇನು ಮನೆಯಿಂದ ತಂದೇನು ಹಣ ಏನು ಖರ್ಚು ಮಾಡಿಲ್ಲ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕರ್ನಾಟಕದ ಪರವಾಗಿದ್ದಾರೆ. ಇವತ್ತು ವಂದೇ ಭಾರತ್ ಟ್ರೈನ್ ಇರ್ಬೋದು, ಹುಬ್ಳಿ ರೈಲ್ವೆ ಸ್ಟೇಷನ್ ಇರ್ಬೋದು, ನಮ್ಮ ವಿಮಾನ ನಿಲ್ದಾಣಗಳಿರ್ಬೋದು, ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು BJP ಸರ್ಕಾರದಲ್ಲೇ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಏನೇ ಹೇಳಿದ್ರು ಆ ರಾಜಕೀಯವಾಗಿ ಏನೋ ಗೂಬೆ ಕೊಡಿಸ್ಬೇಕು ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಏನೇ ಹೇಳಿದ್ರು ಇವತ್ತು ಜನ ಅವರು ಕವಡೆ ಕಾಸ್ಗೂ ಕಿಮ್ಮತ್ತಿಲ್ಲ ಅನ್ನೋ ಲೆಕ್ಕಾಚಾರದ ಜನ ತೀರ್ಮಾನ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಚುನಾವಣೆ ಬರಲಿ, ಅವ್ರ ಊರಿಗೆ ಬರಲಿ ಅಂತ ಜನ ಕಾಯ್ತಾ ಇದ್ದಾರೆ.
ಇವತ್ತು ಯುವಕರು ನಮ್ಮಲ್ಲಿ ವಿದ್ಯಾವಂತ ಏನು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ 3,000 ರೂಪಾಯಿ ಸಹಾಯಧನ ಕೊಡ್ತೀರಿ ಅಂತೇಳಿ. ಶಾಸಕರಿಗೂ ಅನುದಾನ ಬಂದಿಲ್ಲ ಇದುವರೆಗೂ. ಇವತ್ತು ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು 2 ಕೋಟಿ ರೂಪಾಯಿ ಅವರು MLAಗಳಿಗೆ ಹಣ ಕೊಡೋದಕ್ಕೆ ಅವ್ರ ಹತ್ರ ಇಲ್ಲ. ಅವ್ರದ್ದೇ ಪಕ್ಷದ ಮಾಜಿ ಸಚಿವರಾದಂಥ ಶಿವರಾಮ್ ಅವರು 80% ಸರ್ಕಾರ ಇದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲೇನು ಯಡಿಯೂರಪ್ಪ ಅವರು ಮತ್ತು ಬೊಮ್ಮಾಯಿರವರು ಇದ್ದಂಥ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಮಾಡಿದ್ರಿ, ಅದೇ ಅನುದಾನ ತಗೊಂಡು ನಾವೇನು ಹಿಂದೆ ಗುದ್ಲಿ ಪೂಜೆಗಳು ಮಾಡಿದ್ರಿ, ಇವರು ಯಾರು ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಅವ್ರ ಕಾರ್ ಡಿಕ್ಕಿಯಲ್ಲಿ ಒಂದು ಗಡಾರಿ, ಒಂದು ಚೆನಕೆ, ಒಂದು ಜೋಪಲ್ಲೊಂದು ಕತ್ರಿ ಇಟ್ಕೊಂಡು ನಾವು ಕೊಟ್ಟಿರ್ತಕ್ಕಂಥ BJP ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಹಣನ ಏನಿದೆ ಕೆಲಸಗಳು ಗುದ್ಲಿ ಪೂಜೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗಳಾಗಿದೆ ಅದಕ್ಕೆ ಮತ್ತು ಇನ್ನೊಂದು ಸಲ ಹೋಗಿ ಪೂಜೆ ಮಾಡೋಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ನ ಟೋಟಲಾಗಿ ಅವರಲ್ಲೇ 2-3 ಗುಂಪಾಗಿ ಅವರೇ ಒದ್ದಾಡ್ಕೊಂಡು ಸಾಯ್ತಾಯಿದ್ದಾರೆ. ಹಂಗಿರ್ತಕ್ಕಂಥದ್ದು ತುಂಬ ಸರ್ಕಾರಕ್ಕೂ ವಾರಂಟಿ ಇಲ್ಲ, ಗ್ಯಾರಂಟಿನೂ ಇಲ್ಲ. ನಮ್ಮಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೂ ವಾರಂಟಿ ಇಲ್ಲ. ಇವತ್ತು ಆ ಬಾಲಕೃಷ್ಣ ಅಂತ ಹೇಳ್ಬಿಟ್ಟು ಒಂದು ಶಾಸಕರು ಹೇಳ್ತಾರೆ, ಯಾವ್ಯಾವ ಊರಲ್ಲಿ ನಮ್ಮ ಕೋರ್ಟ್ ಬಿದ್ದಿದೆ ಆ ಊರಿಗೆ ಮಾತ್ರ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಗ್ಯಾರಂಟಿಗಳು ಬಂದಾಗ್ತವೆ. ಏನು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ನಾವು ಆ ಗ್ಯಾರಂಟಿಗಳನ್ನು ವಾಪಸ್ ತಗೊಂತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಜನಗಳಿಗೆ ಬೆದರಿಸೋಂಥ ಕೆಲಸಗಳನ್ನು ಇವರೇನು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇಡೀ ದೇಶದಲ್ಲಿ ಯಾವುದೇ ಕಾಂಗ್ರೆಸ್ಸು JDS BJP ಅಂತ ನೋಡಿಲ್ಲ. ಒಂದು ಪ್ರತಿಯೊಂದು ಯೋಜನೆಗಳನ್ನು ಎಲ್ಲ ಜಾತಿ ಜನಾಂಗಕ್ಕೆ ದೇಶದಲ್ಲಿರ್ತಕ್ಕಂಥವ್ರು ನನ್ನ ಕುಟುಂಬ ಅಂತೇಳಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವ್ರನ್ನ ಯಾರೇ ಸಿದ್ದರಾಮಯ್ಯನವ್ರು ಅಂಥವ್ರು 10 ಜನ ಬಂದ್ರೂ ಏನು ಮಾಡೋಕ್ಕಾಗಲ್ಲ. ಜನ ಒಪ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರೇ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ. ಆ ನಿಟ್ಟಲ್ಲಿ ಮುಂದೆನೂ ಅವರೇ ಆಗ್ತಾರೆ. ಈ ದೇಶಕ್ಕೆ ಆ ಗ್ಯಾರಂಟಿಗಳು ಹೇಳಿದ್ರಲ್ಲ, ಊರಲ್ಲಿ 10% ಅಷ್ಟೇ ಜನಕ್ಕೆ ಕೊಟ್ಟಿರ್ತೀನಿ, 90% ಕೊಟ್ಟಿಲ್ಲ. ಊರಿಗೆ ಹೋದಾಗ ಏನು ಮಾಡ್ತಾರೆ? ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಅದಕ್ಕಿಂತವನು ಅವನೇನು ಆಶ್ವಾಸನೆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಗ್ರಾಮಗಳಿಗೆ ಹೋದರೆ ಅಲ್ಲಿ ಗೆರಾವ್ ಮಾಡ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಾದಂಥ ಸಂದರ್ಭದಲ್ಲಿ ಇವತ್ತೇನು ಗ್ಯಾರಂಟಿಗಳಿಗೆ ಹಣ ಇಲ್ದಿರ ವಾರಂಟಿಗಳು ಇಲ್ಲದೆ ಅವ್ರಿಗೆ ಅದಕ್ಕೊಂದು ಟೀಮನ್ನು ಇದು ಮಾಡಿ ಅದಕ್ಕೊಂದು 150 ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಇದೆಲ್ಲ ನಮ್ಮ ಜನರ ಏನು ತೆರಿಗೆ ಹಣ ಇದೆ ಅದನ್ನೆಲ್ಲ ಅವರು ಹೊಡೆಯೋಂಥ ಕೆಲಸ. ಇವತ್ತು ಗುತ್ತಿಗೆದಾರಕ್ಕೂ ಅವ್ರು ಕಾಸು ಕೊಡೋಕ್ಕೆ ದುಡ್ಡಿಲ್ಲ. ಕೆಂಪಣ್ಣವ್ರು ಹೇಳಿದರು 40% ಅಂತ. ನಮಗೆ ಇವತ್ತು ಅವರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ದವರು 40% ಅಂತ ಹೇಳ್ಬಿಟ್ಟು ಹೇಳಿ. ಇವತ್ತು ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರ ಹಣ ಅವ್ರ ಕಮಿಷನ್ ಹಣ ತೆಲಂಗಾಣಕ್ಕೆ ಕಳಿಸ್ತಾ ಇದ್ದಿದ್ದು ಸಿಕ್ಕಾಕೊಂಡಿದ್ದನ್ನೆಲ್ಲ ನೀವು ನೋಡಿದ್ದೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನೋದೇ ಇರೋಲ್ಲ ನಮ್ಮಲ್ಲಿ.